ಸಭೆ ಪ್ರಾರಂಭ ಆದ ಮೇಲೆ ನಾವು ನಿಯಮಾನುಸಾರ ಏನು ಚುನಾವಣಾ ನಿಯಮಗಳೇನಿದೆ ಆ ಪ್ರಕಾರ ಅಟೆಂಡೆನ್ಸ್ ತೊಗೊಳ್ತೀವಿ. ಅಟೆಂಡೆನ್ಸ್ ಎಲ್ಲ ತೊಗೊಂಡಿದ್ದೀವಿ. 34 ಸದಸ್ಯರು ಹಾಜರಾಗಿದ್ದರು. 34 ಸದಸ್ಯರು ಕೂಡ ಹಾಜರಾಗಿದ್ದರು. ಕೋರಂ ಭರ್ತಿ ಆಗಿರೋದ್ರಿಂದ ನಾನು ಸಭೆಯನ್ನು ಪ್ರಾರಂಭ ಮಾಡಿರ್ತೇನೆ. ಪ್ರಾರಂಭ ಮಾಡಿ ನಾಮಪತ್ರ ಪರಿಶೀಲನೆಯನ್ನು ಮಾಡಿರ್ತೇನೆ. ಪರಿಶೀಲನೆ ಮಾಡಿದ ಮೇಲೆ ಅವ್ರಿಗೊಂದು 5 ನಿಮಿಷ ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಅವಕಾಶವೂ ಕೊಟ್ಟಿರ್ತೇನೆ. ನಂತರ ಯಾರು ವಾಪಸ್ ತೆಗೆದುಕೊಳ್ಳದೇ ಇರೋದರಿಂದ ಕೈ ಎತ್ತೋದ್ರ ಮುಖಾಂತರ ಮತದಾನದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತೇನೆ. ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಕೃಷ್ಣ ಪರಪುರ ಅವರು 18 ಮತಗಳನ್ನು ಪಡೆಯೋದ್ರ ಮುಖಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಶಕುಂತಲಾ ಅಕ್ಕಿ ಅವರು 18 ಮತಗಳನ್ನು ಪಡೆಯೋದ್ರ ಮುಖಾಂತರ ಆಯ್ಕೆಯಾಗಿರ್ತಾರೆ. BJP ಕೌನ್ಸಿಲರ್ಸು ಎಲ್ಲ ಸಭೆಯೆಲ್ಲ ಪ್ರಾರಂಭ ಆದ ಮೇಲೆ ಸ್ಕೂಟಿನೇ ಏನು ಕೋರಮ್ ಆಯಿತು, ಅಟೆಂಡೆನ್ಸ್ ಸೈನ್ ಆಗಿತ್ತು, ಸ್ಕ್ರೂಟಿನಿ ಆಗಿತ್ತು, ವಿಡ್ರಾಲು ಆಗಿತ್ತು. ಆವಾಗ ಅವರು ಸಭಾತ್ಯಾಗ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ ಅಂತ ನನಗೆ ಕಾರಣ ಏನೂ ಗೊತ್ತಿಲ್ಲ. ನಮ್ಗೆ ಯಾವುದು ಇಲ್ಲ. ನಮ್ಮ ಆಫೀಸಲ್ಲಿ ಮೇಲ್ ಚೆಕ್ ಮಾಡಿದೀವಿ. ಯಾವುದು ಇಲ್ಲೇ ನನ್ನ ಹತ್ರ ನಮ್ಮ ಪಕ್ಕದಲ್ಲೇ ಸಿಸ್ಟಮ್ ಇದೆ. ಯಾವುದು ನಮಗೆ ಮೇಲ್ ಬಂದಿಲ್ಲ. ಯಾವುದೇ ಪ್ರತಿ ಕೂಡ ನನ್ನ ಕೈಯಲ್ಲಿ ತಲುಪಿಲ್ಲ. ಅದು ನನ್ನ ಈಗಿನ ತನಕ ನಾನು ನೋಡಿಲ್ಲ. ಒಂದು ನಿಮಿಷ ಹೇಳ್ತೀನಿ. ಈಗ ನನಗೆ ಯಾವುದೇ ಕಾಪಿ ತಲುಪಿಲ್ಲ. ನನ್ನ ಗುಟ್ಟೆ ಇಲ್ಲ ಅಂದಮೇಲೆ ನನಗೆ ಅದು ಏನು ನಡೆದ ನನಗೆ ಗೊತ್ತಿಲ್ಲ. ಅದನ್ನು ಹೇಳಲಿಕ್ಕೆ ಹೊರಗಡೆ ADC ಅವರು ಮತ್ತು DC ಅವರು PA ಬಂದರೂ ಕೂಡ ಇಲ್ಲ. ಅಂದರೆ ಹೇಳ್ತೀನಿ, 2 ಗಂಟೆಗೆ ಸಭೆ ಪ್ರಾರಂಭ ಆದರೆ ನಾವು ಒಳಗಡೆ ಯಾರನ್ನೂ ಹಲೋ ಮಾಡೋಕ್ಕೆ ಬರೋದಿಲ್ಲ ನಿಯಮಾನುಸಾರ. 2 ಗಂಟೆಗೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಅವರು ಯಾರು ಬಂದರೋ ಯಾವಾಗ ಬಂದರೋ ಏನು ನನಗೇನು ಮಾಹಿತಿ ಇಲ್ಲ. ಯಾವುದು ಕೋರ್ಟ್ ಕಾಪಿ ಗೀಪಿ ಯಾವುದು ನನಗೆ ತಲುಪಿಲ್ಲ. ಇಲ್ಲ, ಇಲ್ಲ ನೆಟ್ ಇದೆಯಲ್ಲ, ಇಲ್ಲ ಸಿಸ್ಟಮ್ ಪಕ್ಕದಲ್ಲೇ ನಮ್ಮದು ಇಂಟರ್ನೆಟ್ ಕನೆಕ್ಷನ್ ಇದೆ. ಯಾವ್ದು ಮೇಲೂ ಆಗಲಿ ಯಾವುದು ಬಂದಿಲ್ಲ ನಮಗೆ. ಇಲ್ಲ, ಅವೆಲ್ಲ ಸುಳ್ಳು. ನಾವು ಯಾರು ಕೈಗೊಂಬೆ ಇಲ್ಲ, ಕಾನೂನು ಕೈಗೊಂಬೆಯಾಗಿ ಕೆಲಸ ಮಾಡಿದ್ವಿ.